ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ರವೀಂದ್ರ ಸರ್ ಅವರೇ, ಆಮೇಲೆ ನನ್ನೆಲ್ಲ ಸ್ನೇಹಿತರೆ, ಚಿಂತನೆಯ ಜನರನ್ನ ಮುಗಿಸ್ಬೇಕು ಅಂತ ಬಹಳ ವಿಸ್ತಾರವಾಗಿ ಆ ಸಂದರ್ಭ ಅದನ್ನ ನೋಡ್ಬಿಟ್ಟು ಆ ತೀವ್ರತೆ ಗಮನಿಸಿ ಅದಕ್ಕೇನಾದ್ರೂ ಇದಕ್ಕೆ ಒಂದು ಸ್ವರೂಪ ಕೊಡಲೇಬೇಕು. ಇದ್ರ ಬಗ್ಗೆ ನಾನು ಕೊನೆಯವರೆಗೆ ಲಾಜಿಕಲ್ ಎಂಡ್ವರೆಗೆ ಇದನ್ನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ತಾವೆಲ್ಲ ಬೆಳೆಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಯಾಕಂದ್ರೆ ಲಾಜಿಕಲ್ ಎಂಡ್ ನೋಡಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಒಂದು ಇಶ್ಯೂ ಬಂದಾಗ ಇಶ್ಯೂ ಬೇಸ್ ಮೇಲೆ ನಾವು ಮಾತಾಡಬೇಕು. ಇಶ್ಯೂ ಬೇಸ್ ಮೇಲೆ ಮಾತಾಡ್ಬೇಕಂದ್ರೆ ಅದಕ್ಕೆ ಲಾಜಿಕಲ್ ಎಂಡ್ ನೋಡ್ಲೇಬೇಕು ನಾವು. ವಾರ್ತಾಲಾಪನ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಾಜಕ್ಕೆ ನಿಮ್ಮ ಕೊಡುಗೆ ಅಪಾರ ಮತ್ತು ನಿಮ್ಮಿಂದಲೇ ಸಮಾಜ ಪರಿವರ್ತನೆಗೆ ಸಾಧ್ಯ. ಜನರಿಗೆ ಸತ್ಯಾಸತ್ಯತೆಗಳು ಬಗ್ಗೆ ಮನವರಿಕೆ ಮಾಡುವಲ್ಲಿ ನಮ್ಮ ಕಾರ್ಯವೈಖರಿ ತುಂಬ ಪ್ರಮುಖವಾಗಿರ್ತದೆ. ಆ ಒಂದು ಕಾರ್ಯಕಲಾಪ ಬಳ್ಳಾರಿ ಜಿಲ್ಲೆಯಲ್ಲಿ ಏರ್ಪಡಿಸಿದ ಇಲಾಖೆಯವರಿಗೆ ಆಗಮಿಸಿ ಸಾಕ್ಷಿಯಾಗಿ ಮಾಡ್ತಾರೆ. ಈ ಕೇಂದ್ರ ಸರ್ಕಾರ ಒಂದು ನಮ್ಮ ದೇಶ ಇಲ್ಲಿಗೆ 70 ವರ್ಷ ಆಗ್ತಾ ಬಂದ ಸಹಿತ ನಮಗೆ ಆದ ಒಂದು ಕಾನೂನು ಬೇಕು ಎಂಬ ಒಂದು ಉದ್ದೇಶದಿಂದ ಈ ಒಂದು ಕಾಯ್ದೆಗಳನ್ನ ಜಾರಿಗೆ ತಂದರು. ಈ ಒಂದು ಕಾಯ್ದೆಯಲ್ಲಿ ವಿಕ್ಟಿಮ್ ಸೆಂಟ್ರಿಕ್ ಅಪ್ರೋಚ್ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಈ ಬಲಿ ಪಶುಗಳಿದೆ, ಈ ಬಲಿ ಪಶುಗಳಿಗೆ ಒಂದು ನ್ಯಾಯ ಕೊಡೋ ಒಂದು ದೃಷ್ಟಿಯಿಂದಲೇ ಈ ಕಾನೂನುಗಳನ್ನ ಮಾಡಿಫೈ ಮಾಡಲಾಗಿದೆ. 50,000 ಇತ್ತು. ಯಾರು ಮೊದಲನೇ ಅಂತ ಸಾಲ ತೀರ್ಸಿರ್ತಾರೆ ಅವರು ಎರಡನೇ ಸಾಲಕ್ಕೆ ಅರ್ಜಿ ಹಾಕಬಹುದಿತ್ತು. ಎರಡನೇ ಸಾಲನ ತೀರ್ಸಿರೋಂಥವ್ರು ಮೂರನೇ ಹಂತಕ್ಕೆ ಅರ್ಜಿನ ಹಾಕಬಹುದಿತ್ತು. ಈಗ ಪರಿಷ್ಕೃತಗೊಂಡಂತ ಈ ಯೋಜನೆಯಲ್ಲಿ ಕೆಲವೊಂದು ಮಾರ್ಪಾಡಾಗಿದೆ. ಈ ಮಾರ್ಪಾಡುಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮೊದಲನೇ ಹಂತ ಏನು 10,000 ಸಾಲ ಇತ್ತು, ಈಗ 15,000 ಆಗಿದೆ. ಎರಡನೇ ಹಂತದಲ್ಲಿ 20,000 ಏನಿತ್ತು ಅದು 25,000 ಆಗಿದೆ. ಮೂರನೇ ಹಂತದಲ್ಲಿ 50,000 ಏನಿದೆ ಅದು ಯಥಾವತ್ತಾಗಿ 50,000ನೇ ಕಂಟಿನ್ಯೂ ಆಗಿರುತ್ತೆ. ಪ್ರತಿ ತಿಂಗಳ 9ನೇ ತಾರೀಕು ಮತ್ತು 24ನೇ ತಾರೀಕು. 24ನೇ ತಾರೀಕು ಏನಾಗುತ್ತದೆ, ಗಂಡಾಂತರ ಗರ್ಭಿಣಿಯಾಗಿ ಮಾತ್ರ ನಾವು ಆರೋಗ್ಯ ಚಿಕಿತ್ಸೆಯನ್ನು ಮಾಡ್ತಿದ್ದೀವಿ. ಅದು ಬಿಟ್ಟು ರುಟೀನ್ ಆಗಿ ಪ್ರತಿದಿನ ಇರುತ್ತೆ. ಪ್ರತ್ಯೇಕತೆಯಲ್ಲಿ ಏನಂತಂದ್ರೆ 40 ದಿವಸ ಒಂದು ಓನ್ಲಿ ಎಕ್ಸ್ಕ್ಲೂಸಿವ್ ಫಾರ್ ANC ಕ್ಲಿನಿಕ್ ಅಂತಂದ್ರೆ ತಾಯಂದ್ರ ಆರೋಗ್ಯ ತಪಾಸಣೆ ಮಾತ್ರ ನಡೀತಾ ಇರ್ತದೆ. ಇದು ಪ್ರತಿ ತಿಂಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ನಮ್ಮ ಪತ್ರಕರ್ತರಿಗೆ ತರಬೇತಿ ಕಾರ್ಯಾಗಾರವನ್ನು ಇಲ್ಲಿ ಹಮ್ಮಿಕೊಂಡಿದ್ದು, ಇದರಿಂದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು, ಉದಾಹರಣೆ ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನರೇಗಾ ಸೇರಿದಂತೆ ಸಾಕಷ್ಟು ಯೋಜನೆಗಳು ಅನುಷ್ಠಾನಗೊಂಡಿದ್ದು, ಇದನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದವರಿಗೆ ಪೂರಕವಾದ ಮಾಹಿತಿಯನ್ನು ನೀಡುವ ಮೂಲಕ ಈ ಕಾರ್ಯಾಗಾರದಲ್ಲಿ ಯಶಸ್ವಿಯಾಗಿದೆ. ಏನು ತರಬೇತಿಗಳನ್ನಾಗಬೇಕು, ಇದು ವರ್ಷಕ್ಕೆ ಒಮ್ಮೆ ಅಂತ ಅನ್ನೋದಕ್ಕಿಂತ 6 ತಿಂಗಳಿಗೆ ಒಮ್ಮೆ ಆದರೂ ಕೂಡ ಇದು ಒಂದು ಇಂಥ ತರಬೇತಿಗಳು ನಡೆದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಈ ಒಂದು ಯೋಜನೆಗಳ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟ ಮಾಡುವುದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಭಾವಿಸುತ್ತಾ, ಅದರ ಜೊತೆಗೆ
ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯು ಒಂದು ಅತ್ಯುತ್ತಮ ಕಾರ್ಯಕ್ರಮ. ಯಾಕಂದರೆ ಬೀದಿ ಬದಿ ವ್ಯಾಪಾರ ಮಾಡುವಂಥ ಎಲ್ಲ ಒಂದು ವ್ಯಾಪಾರಿಗಳಿಗೆ ಈ ಒಂದು ಸ್ವನಿಧಿಯಿಂದ ಸ್ವಂತ ಸಾಲ ಪಡೆದು ಸ್ವಯಂ ಉದ್ಯೋಗ ಮಾಡಿ ಆರ್ಥಿಕವಾಗಿ ಸದೃಢ ಆಗಲು ಈ ಒಂದು PM ಸ್ವನಿಧಿ ಯೋಜನೆಯು ಅತ್ಯಂತ ಸಮರ್ಪಕವಾಗಿದೆ. ಅಂಗನವಾಡಿ ಗ್ರಾಮ ಪಂಚಾಯತಿಗೆ ಗಾಂಧಿ ಪ್ರಶಸ್ತಿ ಬಂದಿದೆ. ಸೊ ಅದು ಯಾಕೆ ಕೊಡ್ತಾರೆ ಅಂದರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಪಾಯಿಂಟ್ಸ್ ಇರ್ತಾರೆ, ಈ ಪಾಯಿಂಟ್ಸು ಇದನ್ನು ಸ್ವಚ್ಛತೆ, ನೀರು, ಸೊ ಇವೆಲ್ಲ ಟ್ಯಾಕ್ಸ್ ಕಲೆಕ್ಷನ್ ಇವ್ರು ನೋಡಿ ಆ ಮಾನದಂಡ ಮೇಲೆ ಕೊಡ್ತಾರೆ. ಅದು ಒಳ್ಳೇದು ಯಾರು ಪ್ರೋಗ್ರೆಸ್ ಇರ್ತಾರೆ ಅವ್ರು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಮತ್ತು ಅದು ಕೊಡೋದ್ರಿಂದ ಅವ್ರಿಗೂ ಒಂಥರ ಕೆಲಸ ಮಾಡಿದ್ದೀವಿ, ಒಂದು ಸರ್ಟಿಫಿಕೇಟ್ ಬಂತು, ಪ್ಲಸ್ ದುಡ್ಡು ಕೂಡ ಕೊಡ್ತಾರೆ. ಸೊ ಡೆವಲಪ್ಮೆಂಟ್ ಕೂಡ ಭಾಳಷ್ಟು ಅನುಕೂಲ ಆಗುತ್ತೆ. ಸೊ ಪಂಚಾಯತ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಲೋಕಸಭಾ ಸದಸ್ಯರು ಹಾಗೂ ಇಲ್ಲಿಯ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದ ಕೊಡುಗೆ ಈ ಪ್ರಶಸ್ತಿ ಬರಲಿಕ್ಕೆ ಕಾರಣೀಕರ್ತ ಆಗಿದೆ. ಹಾಗೂ ಈ ಗ್ರಾಮಗಳಲ್ಲಿ ನೈರ್ಮಲೀಕರಣ, ಟ್ಯಾಕ್ಸ್ ವಸೂಲಿ ಹಾಗೂ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ಮಾನ್ಯ ಸಚಿವರು ಅತಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿದ್ರಿಂದ ಈ ಪ್ರಶಸ್ತಿ ನಮಗೆ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಗ್ರಾಮದ ಒಟ್ಟು ಅಭಿವೃದ್ಧಿಗಳ ಎಲ್ಲ ಅಂಶಗಳನ್ನು ಇಟ್ಕೊಂಡು ಯಮಕನಮಡಿ ಗ್ರಾಮವನ್ನು ಆಯ್ಕೆ ಮಾಡಿದ್ದಾರೆ. ಈ ಎಲ್ಲ ಆಯ್ಕೆಯ ಹಿಂದೆ ಯಮಕನಮಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ನೀರು ನೈರ್ಮಲ್ಯ ಸಮಿತಿ ಅಧ್ಯಕ್ಷರು ನಮ್ಮೆಲ್ಲರ ಸಹಕಾರದಿಂದ ಹಾಗೂ ವಿಶೇಷವಾಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಎಲ್ಲರ ಶ್ರಮದಿಂದ ಆಗಿದೆ. मुझे कहते हुए खुशी होती है कि भारत का डिफेंस सेक्टर, रक्षा क्षेत्र अब पूर्ण रूप से आत्मनिर्भर होने की दिशा में तेजी से कदम आगे बढ़ा चुका है. पिछले 10 वर्षों में हम लोगों ने जो मेहनत की है उसका परिणाम अब दिखाई देने लगा है. पहले डोमेस्टिक डिफेंस प्रोडक्शन यानी घरेलू रक्षा उत्पादन जो पहले होता था वह लगभग 2014 तक 46,000 करोड़ यानी केवल 46,000 करोड़ रुपये होता था. और आज मुझे कहते हुए प्रसन्नता हो रही है कि आज हम 1.5 लाख करोड़ 1.51 लाख करोड़ से अधिक का डिफेंस प्रोडक्शन भारत में कर रहे हैं, भारत की धरती पर कर रहे हैं. इसके अलावा डिफेंस एक्सपोर्ट जब हमारी गवर्नमेंट बनी थी 2014 में तो अप्रॉक्सीमेटली 1,000 करोड़ का होता था. आज हम मोर देन 25,000 करोड़ का एक्सपोर्ट कर रहे हैं. कई एमयू पर सिग्नेचर हो चुके हैं. मैं आपको आश्वस्त होना चाहता हूं, करना चाहता हूं कि जब हम 2039 और 2029-30 में जब हम मिलेंगे तो मैं आपको कहूंगा एक्सपोर्ट का हमारा 50,000 करोड़ का टारगेट पूरा हो गया. मुझे पूरा विश्वास है कि 2047 में जब देश आजादी के 100 साल पूरे होने पर विकसित भारत के लक्ष्य को हासिल करेगा तब तक उत्तर प्रदेश हमारा रोजगार, उद्योग, सुरक्षा और आत्मनिर्भरता में भी देश का नेतृत्व कर रहा हो. यही हमारा सपना है, यही हमारा संकल्प है और इसी भरोसे के साथ हम विकसित उत्तर प्रदेश और विकसित भारत की तरफ बढ़ रहे हैं. ಸ್ಥಳೀಯ
ಅವರು ಪೊಲೀಸರ ಮೇಲೆ ಧಮಕಿ ಹಾಕಿ ಇನ್ನು 24 ಗಂಟೆಯಲ್ಲಿ ಸಸ್ಪೆಂಡ್ ಮಾಡ್ತೀನಿ ಅಂತೇಳಿ ಧಮಕಿ ಹಾಕಿ ಈ ಹೆಣ್ಣುಮಗಳ ಮೇಲೆ ಅರೆಸ್ಟ್ ಮಾಡೋಕ್ಕೆ, ಒಬ್ಬ ಹೆಣ್ಣುಮಗಳನ್ನ ಅರೆಸ್ಟ್ ಮಾಡೋಕ್ಕೆ 40 ಜನ ಪೊಲೀಸರು ರಿಸರ್ವ್ ವ್ಯಾನ್ ಕರ್ಕೊಂಬಂದು. ಏನು ಮೊದಲೇ ನಾನು ಕೇಳ್ತೀನಿ, ಅವೇನು ಟೆರರಿಸ್ಟ, ಏನು ಆ ಥರ ಮರ್ಡರ್ ಕೇಸ್ ಅದು ಏನೂ ಅಲ್ಲ. ಚುನಾವಣಾ ಗಲಾಟೆಗೆ ಎಷ್ಟು ಪೊಲೀಸರು ತಾಳ್ಮೆ ಇರಬೇಕಾಯ್ತು, ಅಷ್ಟಿದ್ದಿದ್ರೆ ಸಾಕಾಗಿತ್ತು. ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟಿಗೆ ಬನ್ನಿ. ಯಾವ ಕಾರ್ಪೊರೇಟರ್ ಮೇಲೆ ಕಂಪ್ಲೇಂಟ್ ಆಯಿತು, ಅದೇ ಕಾರ್ಪೊರೇಟರ್ನ ಬಂಧಿಸೋಕ್ಕೆ ರಿಸರ್ವ್ ಯಾಕೆ ಮೂಲ್ಯ? ಯಾಕಂದರೆ ಇವ್ರಿಗಿಂತ ಪವರ್ಫುಲ್ ಅವರು, ಇವ್ರಿಗಿಂತ ಫಿಸಿಕಲಿ ಪವರ್, ಶಕ್ತಿಯಲ್ಲಿ, ಅಧಿಕಾರದಲ್ಲಿ ಪವರ್ಫುಲ್ ಇದ್ದಾರೆ. ಅವ್ರನ್ನ ಯಾವ ಕಾರಲ್ಲಿ ಯಾರನ್ನ ಕರ್ಕೊಂಡು ಹೋದ್ರಿ ನೀವು? ಯಾವ ಕಾರಲ್ಲಿ ಕರ್ಕೊಂಡು ಹೋದ್ರು? ಇನೋವಾ ಕಾರಲ್ಲಿ ಕರ್ಕೊಂಡು. ಹಾಂ, ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಅವ್ರಿಗೆ ಇನೋವಾ ಕಾರ್, ಪಬ್ಲಿಕ್ನ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಪೊಲೀಸ್ ವ್ಯಾನ್. ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಾರತಮ್ಯ ಮಾಡ್ತಾ ಇದೆ. 2 ಡಿಸ್ಟಿಕ್ಕು ಕನ್ನಡಿಗರೇ ಪ್ರಾಬಲ್ಯ ಇರುವಂಥ ಜಿಲ್ಲೆಗಳಿದೆ. ಇವತ್ತು ಅಲ್ಲಿ ಮಲಯಾಳಿ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಅಲ್ಲಿ ಡಿಕ್ಲೇರ್ ಮಾಡಿರೋದ್ರಿಂದ ಈಗ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಕನ್ನಡ ಶಾಲೆಗಳೆಲ್ಲ ಮುಚ್ಚುವಂಥ ಪರಿಸ್ಥಿತಿ. ಅತಿಯಾದ ರಾಹುಲ್ ಗಾಂಧಿ ಪ್ರೀತಿ, ಅತಿಯಾದಂಥ ಪ್ರಿಯಾಂಕಾ ಗಾಂಧಿ ಅತಿ ಪ್ರೀತಿ, ಈಗ ಯಾಕೆ ಮಾತಾಡ್ತಾ ಇಲ್ಲ ಅವರು? ನ್ಯಾಷನಲ್ ವುಮೆನ್ ಕಮಿಷನ್ ಕೂಡ ಸುಮೋಟ ಕೇಸನ್ನು ಫೈಲ್ ಮಾಡ್ಕೊಂಡಿರೋದ್ರಿಂದ ನಾವಿವತ್ತು ಅದರ ಸಾಧಕ ಬಾಧಕಗಳು ಏನು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅವತ್ತಾಗಿದ್ದೇನು, ಇದು ಹೊರಗಡೆ ಬರಬೇಕಾಗಿದೆ. ಅದಕ್ಕೆ ಇವತ್ತು ಆ ಪ್ರೊಟೆಸ್ಟನ್ನು ಮಾಡಬೇಕು. ಅವರು ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ರು, ಪೊಲೀಸ್ನವರು ಎಲ್ಲರೂ ಕೂಡ ಅವರನ್ನು ಸಸ್ಪೆಂಡ್ ಮಾಡಬೇಕು, ಇಲ್ಲ ಅಥವಾ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನು ಕೇಳಿದ್ವಿ. ಅಲ್ಲ, ಅವರು ಒಬ್ಬರೇ ಮಾಡಿರಲ್ವಲ್ಲ, ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರೇ ಇದ್ದಾರ? ಹಾಗಿದ್ರೆ ಕಮಿಷನರ್ ಅವರು ಹೇಳಿ ಅವರೊಬ್ಬರೇ ಇದ್ರು, ಯಾರೂ ಇರಲಿಲ್ಲ, ಇದ್ಯಾರಿಗೂ ಬೇರೆ ಸಂಬಂಧ ಇಲ್ಲ ಅಂತ ಹೇಳ್ತೇವೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.